ಇವತ್ತು ನಾನು ಕಲಿಯೋಣೊಬ್ಬ ಅಡಿಗೆಯಲ್ಲಿ ಎಳ್ಳಿನ ಸಮೋಸ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಇದನ್ನ ಕಲಿಬೇಕು ಅಂತ ಒಬ್ರು ವಿಶೇಷವಾದಂತ ಅತಿಥಿ ಬಂದಿದ್ದಾರೆ. ಅವ್ರನ್ನ ಕರೆಯೋಣ. ಹಲೋ ದೀಪಿಕಾ. ವೀಕ್ಷಕರೇ, ಯಾರು ಅಂತ ಗೊತ್ತಾಯ್ತಲ್ವಾ? ದೀಪಿಕಾ. ನೀವು ಎಷ್ಟೋ ರಿಯಾಲಿಟಿ ಶೋನಲ್ಲಿ ನೋಡಿರ್ತೀರಾ, ಮೂವಿಯಲ್ಲಿ ನೋಡಿರ್ತೀರಾ, ಆದ್ರೆ ಇವತ್ತು ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ ನೋಡ್ತಾ ಇದ್ದೀರಾ. ದೀಪಿಕಾ, ಒಂದ್ ವಿಷಯ ನನಗೆ ಗೊತ್ತಿದೆ, ಇನ್ನೊಂದು ವಿಷಯ ತಿಳ್ಕೋಬೇಕು. ಓಕೆ, ಏನು ವಿಷಯ ಗೊತ್ತಿರೋದು ಮೇ ಬಿ ಚೆನ್ನಾಗಿ ತಿಂತೀನಿ ಅಂತ ನೋಡಿ ಹೇಳೇ ಬಿಟ್ಲು ಅವಳೇನೆ. ಓಕೆ, ನೆಕ್ಸ್ಟ್ ಚೆನ್ನಾಗಿ ಅಡಿಗೆ ಮಾಡ್ತೀರಾ ಅಂತ ಕೇಳ್ತಾ ಇರೋದು. ಹೇಳಿ. ಚೆನ್ನಾಗಿ ಅಡಿಗೆ ಮಾಡ್ತೀನಿ. ನನ್ ಗಂಡ ಆದವನು ಸ್ವಲ್ಪ ಲಕ್ಕಿ ಆಗಿರ್ತಾನೆ, ಟೇಸ್ಟಿ ಫುಡ್ ಮಾಡ್ಕೊಡ್ತೀನಿ. ಅಮ್ಮ, ಗಂಡ ಆದವ್ರು ಒಂದೇ ಅಲ್ಲ, ಫ್ರೆಂಡ್ಸ್ ಆದವ್ರ ಮನೆಗೆ ಬಂದಾಗ ಚೆನ್ನಾಗಿ ಅಡಿಗೆ ಮಾಡಿ. ಫ್ರೆಂಡ್ಸ್ ಆದವ್ರು ಓಕೆ ನಡೆಯುತ್ತೆ, ಹೇಗಿದ್ರು. ಓಕೆ, ನಿಮ್ಮ ನಂಬ್ಕೊಂಡ್ ಬಂದಿರ್ತೀವಿ. ಓಕೆ, ಡನ್. ಈಗ ಮತ್ತೆ ಯಾವ ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ? ರೈಟ್ ನಾವು ಕಣ್ ಸನ್ನೆ ಅಂತ ಒಂದು ಶೂಟಿಂಗ್ ನಡೀತಾ ಇದೆ. ಕಣ್ ಸನ್ನೆ. ಓಕೆ, ಕಣ್ ಸನ್ನೆ. ಆಮೇಲೆ ಜೊತೆಗೆ ರಾಂಬೋ ಮಾಡಿದೀನಿ ಅಂಡ್ ಲಕ್ಷ್ಮಿ. ಲಕ್ಷ್ಮಿ. ಸೊ ಚಿತ್ರಾನ್ನ ರಿಲೀಸ್ ಆಗೋದಕ್ಕೆ 3 ಸಿನಿಮಾ ರೆಡಿ ಆಗಿದೆ. ಓಕೆ, ಇವಾಗ ಕಣ್ ಸನ್ನೆ ನಡೀತಾ. ಓಕೆ. ಹಾ, ಏನ್ ಹೇಳ್ಕೊಡ್ತೀರಾ? ಏನೋ ಒಗ್ಗರಣೆ ಡಬ್ಬಿಗೆ ಕಾರ್ಯಕ್ರಮಕ್ಕೆ ಕರೆದಿದ್ದೀರಾ. ನಿಮ್ ಫೇವ್ರೇಟ್ ಎಳ್ಳಿನ ಸಮೋಸ ಮಾಡ್ತಾ ಇದ್ದೀವಿ. ಎಳ್ಳಿನ ಸಮೋಸ. ವಾವ್, ನನ್ಗೆ ಎಳ್ಳಿನ ಉಂಡೆ ತುಂಬಾ ಇಷ್ಟ. ಅದಕ್ಕೆ ಸಮೋಸ ಹೇಗ್ ಮಾಡೋದು ನೀವೇ ಕಲಿಬೇಕು, ಟೇಸ್ಟ್ ಮಾಡ್ಬೇಕು ಅಂತಾನೆ ರೆಡಿ ಮಾಡ್ತಾ ಇರೋದು. ನಾನ್ ಮಾಡ್ಬೇಕಾ? ಹೌದಾ? ಡೋಂಟ್ ಜೋಕ್ ಪ್ಲೀಸ್. ಇಲ್ಲ ಇಲ್ಲ, ತಿನ್ನಕ್ ಚೆನ್ನಾಗ್ ಬರತ್ತೆ ಅಂದ್ರೆ ಅಡಿಗೆ ಮಾಡೋಗುನು ಬರ್ಬೇಕಪ್ಪ. ಎಣ್ಣೆಲಿ ಕರಿಯೋದೆಲ್ಲ ಭಯ ಆಗತ್ತೆ ಸೀರಿಯಸ್ ಆಗಿ. ಇಲ್ಲ, ಏನಾಗಲ್ಲ, ನಾನ್ ಜೊತೆಗಿದ್ದೀನಿ, ಹೆಚ್ಕೋಬೇಡಿ. ಓಕೆ, ಬನ್ನಿ. ಎಳ್ಳಿನ ಸಮೋಸೆಗೆ ಏನೇನ್ ಪದಾರ್ಥ ಬೇಕು ಅಂತ ಫಸ್ಟ್ ನೋಡ್ಕೋಬೇಕಲ್ವಾ? ನೋಡ್ಕೊಂಬರೋಣ. ಓಕೆ ವೀಕ್ಷಕರೇ, ಬನ್ನಿ. ಕಲಿಯೋಣೊಬ್ಬ ಅಡಿಗೆಯಲ್ಲಿ ಎಳ್ಳಿನ ಸಮೋಸ ಮಾಡೋದನ್ನ ಹೇಳ್ಕೊಡ್ತಾ ಇದೀನಿ. ಇದಕ್ಕೆ ಏನೇನ್ ಪದಾರ್ಥ ಬೇಕು ಅಂತ ನೋಡ್ಕೊಂಡ್ ಬರೋಣ. ಮೈದಾ ಹಿಟ್ಟು, ಎಣ್ಣೆ, ಬಿಳಿ ಎಳ್ಳು, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಆಪಲ್, ತುಪ್ಪ, ಸಕ್ಕರೆ, ಚಕ್ಕೆ, ಗರಂ ಮಸಾಲ, ಉಪ್ಪು, ಹಾಲು. ಎಳ್ಳಿನ ಸಮೋಸಕ್ಕೆ ಏನೇನ್ ಬೇಕೋ ಅದೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಈಗ ಈ ಪದಾರ್ಥ ಡಯಟ್ ಮಾಡ್ತಿದ್ದೀನಿ, ಇದೆಲ್ಲ ಕಣ್ಮುಂದೆ ಇಡ್ಬೇಡಿಯಪ್ಪ. ಬೇಕು ಅಂತಾನೆ ಇಟ್ಟಿರೋದು. ಓಕೆ, ಇದನ್ನೆಲ್ಲ ಬಳಸ್ಬಿಟ್ಟು ಎಳ್ಳಿನ ಸಮೋಸ ರೆಡಿ ಮಾಡ್ಬೇಕು. ಮಾಡಿ ಅಂದ್ಬಿಟ್ರೆ ಮಾಡ್ಬೇಕು. ಸೀರಿಯಸ್ ಆಗಿ ಬರಲ್ಲ ನನಗೆ, ಪ್ಲೀಸ್ ಜೋಕ್ ಮಾಡಬೇಡಿ. ಏನ್ ಬರಲ್ವೋ ಅದನ್ನ ಹೇಳ್ಕೊಡದೆ ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದ ಉದ್ದೇಶ. ಓಕೆನಾ? ಥ್ಯಾಂಕ್ ಯು. ಫಸ್ಟ್ ಈ ಕಡೆ ಬನ್ನಿ, ಹೇಳ್ತೀನಿ. ಏನ್ ಮಾಡ್ಲಿ? ತುರಿಯೋ ಮಣೆ ತಗೊಳ್ಳಿ. ಇದಲ್ವಾ? ಹಾ, ಇದ್ರ ಮೇಲೆ ಇಡಿ. ಇಲ್ಲಿ ಆಪಲ್, ಸಿಪ್ಪೆ ತೆಗ್ದಿರೋಂತ ಆಪಲ್, ಇದನ್ನ ಚೆನ್ನಾಗಿ ತುರಿಬೇಕು. ತುರಿಬೇಕಾ? ಯಾವ ಸೈಡ್ ಇಂದ ತುರಿಲಿ? ಇಲ್ಲಿ ದೊಡ್ಡದ್ರಿಂದ. ಫಾಸ್ಟ್ ಆಗ್ತಿದೆ ಆಪಲ್. ಗೊತ್ತಾಗತ್ತೆ, ಜಿಮ್ ಅಲ್ಲಿ ಹೋಗಿರುತ್ತೆ. ಸಾಕಲ್ವಾ? ಆಮೇಲೆ ಮಿಕ್ಸಿ ಜಾರ್ ತಗೊಳ್ಳಿ. ಏನಪ್ಪ ನನ್ನ ಕೈಯೆಲ್ಲ ಎಲ್ಲ ಮಾಡಿಸ್ತಿದ್ದೀರಾ? ಏನೋ ಕರೆದು ತಿನ್ನಿಸ್ತೀರಾ ಅನ್ಕೊಂಡು. ಲಾಸ್ಟಿಗೆ ಯಾರಪ್ಪ ತಿನ್ನೋರು? ನಾನೇ ತಿನ್ಬೇಕಾ? ಮತ್ತೆ ಪನಿಷ್ಮೆಂಟ್ ಹಾಕ್ಬೇಕಾ ಇದ್ರಲ್ಲಿ? ಒಂಚೂರು ಹಾಲು ಹಾಕ್ಬೋದು, ಅಲ್ಲಿದೆ ಹಾಲು. ಓಕೆ, ಹೀಗೆ ಹಾಕ್ಲಾ ಡೈರೆಕ್ಟ್ ಆಗಿ? ಹಾಕಿ. ಏನ್ ಮಿಲ್ಕ್ ಶೇಕ್? ಸಾಕು ಸಾಕು ಸಾಕು. ಆಪಲ್ ಮಿಲ್ಕ್ ಶೇಕ್? ಹಾ, ಆಪಲ್ ಮಿಲ್ಕ್ ಶೇಕ್ ಅಲ್ಲಿ ನಾವು ಎಳ್ಳಿನ ಸಮೋಸ ಮಾಡ್ತೀವಿ. ಗ್ರೇಟ್. ಮಿಕ್ಸಿ ಹಾಕ್ಬೇಕು. ನೆಕ್ಸ್ಟ್ ಈಗ ತುಪ್ಪ ಹಾಕಿ ಫಸ್ಟ್. ತುಪ್ಪ. ಇವತ್ತೆಲ್ಲ ಡಯಟ್ ಎಲ್ಲ ತಲೆಯಿಂದ ತೆಗ್ದಾಕ್ಬಿಡ್ಬೇಕು. ಸಂಡೆ ಇವತ್ತು ಡಯಟ್ಗೆ. ದ್ರಾಕ್ಷಿ, ಗೋಡಂಬಿ, ಬಾದಾಮ್ ಹಾಕಿ. ಟೇಸ್ಟ್ ನೋಡ್ಬೋದು? ಈ ಟೇಸ್ಟ್ ನೋಡಕ್ಕೇನೆ ಮಾಡ್ತಾ ಇರೋದು. ಹಿಂಗಿಂಗಲ್ಲ, ಹಿಂಗಿಂಗೆ. ಈಗ ಫಸ್ಟ್ ದೀಪಿಕಾ ಹಾಗೆ ಇದು ಮಾಡೋದು ಈಸಿಪಾ. ಅಂದ್ರೆ ನಿಂತ್ಕೊಂಡು ಸುಮ್ಮನೆ ಅಲ್ಲಾಡ್ಸೋದು. ಓಹೋ, ಗೊತ್ತಾಗತ್ತೆ ಈಗ ಎಷ್ಟು ಈಸಿ ಇದೆ ಅಂತ. ಈಗ ರುಬ್ಬಿರುವಂತ ಮಿಶ್ರಣನ ಹಾಕಿ. ಎಸ್,
ಸೂಪರ್ ಮಾಡಿಸ್ತೀರ. ನೆಕ್ಸ್ಟು ಸಕ್ಕರೆ. ಎಷ್ಟು? ಸ್ವೀಟ್ ಇಷ್ಟ ಅಲ್ವಾ? ಓಕೆ, ಪರವಾಗಿಲ್ಲ. ಹಾಂ, ಹಾಗಾದರೆ ಒಂದು 4 ಸ್ಪೂನ್ ಹಾಕಿ. ಇದು ಪುಟಾಣಿ ಸ್ಪೂನ್ ಇದೆ, ಸೊ ಅದಕ್ಕೆ ಒಂದು 6 ಸ್ಪೂನ್ ಹಾಕಿ. ಟೇಬಲ್ ಸ್ಪೂನ್ ಆದರೆ 4 ಸ್ಪೂನ್ ಸಾಕಾಗತ್ತೆ. ಎಳ್ಳು ಹಾಕಿ. ಅರ್ಧ ಬಟ್ಲಷ್ಟು ಹಾಕ್ಬಿಡಿ. ಚಕ್ಕೆ ಪೌಡರ್ ಇದೆ, ಇದು ಕೂಡ. ಹಾ, ಗರಂ ಮಸಾಲ 1/4 ಸ್ಪೂನ್ ಅಷ್ಟು. ಇಷ್ಟು ಹಾಕ್ಲಾ? ಖಟ್ಟಾ ಮಿಠಾ ಮಾಡ್ತಿದ್ದೀರಾ? ವಾವ್, ಗೊತ್ತಾಯ್ತಾ ಈಗ? ಹಾಗೆ ಚಾಟ್ ಪೌಡರ್ ಇದೆ, ಚಾಟ್ ಮಸಾಲ. ಪಾನಿಪುರಿ ಚಾಟ್ ಮಸಾಲ. ಈಗ ಹೂರಣ ರೆಡಿ ಆಯ್ತು. ಸಮೋಸ ಹಿಟ್ಟು ರೆಡಿ ಮಾಡಿಟ್ಟಿದ್ದೀನಿ. ಓಕೆ, ಇದನ್ನ ನೋಡಿ ಹೇಳ್ಬೋದು ಇದಕ್ಕೆ ಏನೇನು ಹಾಕಿ ಕಲಿಸಿದೆ ಅಂತ. ಹೇಳಿ, ಅಂದಾಜ್ ಮೇಲೆ ಹೇಳಿ, ನಿಮ್ಗೆ ಎಷ್ಟು ತಿಳಿದಿದೆಯೋ ಅಷ್ಟು ಹೇಳಿ. ಮೈದಾ ಹಿಟ್ಟು, ಓಕೆ, ಉಪ್ಪು, ಕರೆಕ್ಟ್, ಅಷ್ಟೇ. ನೀರು. ನಾನು ಅದನ್ನೇ ಕೇಳೋಣ ಅಂತಿದ್ದೆ, ಏನ ಮ್ಯಾಜಿಕ್ ಆಗ್ಬಿಡತ್ತಾ ಅಂತೇಳಿ. ಅದ್ರ ಜೊತೆಗೆ ಒಂಚೂರು ತುಪ್ಪ ಹಾಕಿರೋದು. ಏನಕ್ಕಂದ್ರೆ ಹಿಟ್ಟು ಸ್ಮೂತ್ ಆಗತ್ತೆ ಅಂತ, ಬಿರ್ಕ್ ಬಿಡಲ್ಲ. ಓಕೆ ಓಕೆ, ಈಗ ಲಟ್ಟಿಸ್ಬೇಕು. ಅಲ್ಲಿ ಹಿಟ್ಟಿದೆ, ಒಣ ಹಿಟ್ಟಿದೆ. ಹಾ, ಹಚ್ಬಿಟ್ಟು ಲಟ್ಟಿಸ್ಬೇಕಲ್ವಾ, ಚಪಾತಿ ಹೇಗೆ ಲಟ್ಟಿಸೋದು ಅದೇ ಥರನೇ. ಈಗ ಗೊತ್ತಾಗ್ತಾ ಇದೆಯಲ್ಲ, ನಾವು ಆಚೆ ಹೋಗ್ಬಿಟ್ಟು ಎಲ್ಲ ಥರದ ಅಡುಗೆನ ಟೇಸ್ಟ್ ಮಾಡ್ತೀವಿ, ಸುಲಭವಾಗಿ ಹೇಳ್ಬಿಡ್ತೀವಿ, ಇದು ಚೆನ್ನಾಗಿಲ್ಲ, ಇದು ಅದಾಗಿದೆ, ಇದು ಇದಾಗಿದೆ. ಮನೇಲಿ ಕೂಡ ಅಷ್ಟೇ, ಕಮೆಂಟ್ ಮೇಲೆ ಕಮೆಂಟ್ ಕೊಡ್ತಾ ಇರ್ತೀವಿ. ಆದರೆ ಸ್ವಂತ ಮಾಡೋ ಟೈಮ್ನಲ್ಲೇ ಗೊತ್ತಾಗೋದಲ್ವಾ. ಇದೆಲ್ಲ ನೋಡ್ಕೊಂಡಿದ್ದೀನಿ ನಾನು ಮನೇಲಿ ಮಾಡೋದು. ನಾವು ಮಕ್ಳಿರ್ಬೇಕಾದ್ರೆ ಇದೆಲ್ಲ ಮಾಡಕ್ ತುಂಬಾ ಆಸೆ ಇರ್ತಿತ್ತಲ್ಲ. ಅವಾಗೆಲ್ಲ ಅಡ್ಗೆ ಆಟ ಅಂತ ಆಡ್ತಾ ಇದ್ವಲ್ವಾ. ಸೊ ಆ ಟೈಮ್ನಲ್ಲಿ ತುಂಬಾ ಅಮ್ಮ ಎಲ್ಲ ಮಾಡ್ಬೇಕಾದ್ರೆ ಈ ತರ ಹಿಟ್ಟು ಎತ್ಕೊಂಡು ಹೋಗೋದು, ಸಿಕ್ಕಿದ ಕಡೆ ಎಲ್ಲ ಅಂಟಿಸ್ತೀವಿ. ಈ ತರ ಲಟ್ಟಿಸ್ಕೊಂಡ್ಮೇಲೆ ಸ್ಕ್ವೇರ್ ಆಗಿ ಕಟ್ ಮಾಡ್ಬೇಕು. ಇಬ್ರು ಸೇರಿ ಎಷ್ಟು ಜಾಣ್ರಿದ್ದಾರೆ, ಎಲ್ಲ ನನ್ ಕೈಲಿ ಅಡ್ಗೆ ಮಾಡ್ಸೋಣ ಅಂತ. ಇಬ್ರು ಸೇರಿ ಕಟ್ ಮಾಡಕ್ಕೆ ಇದನ್ ಕೇಕ್ ಅಲ್ಲ. ಬನ್ನಿ ಟ್ರೈ ಮಾಡೋಣ. ಓಕೆ, ಒಂದ್ಸಗೆ ಅಪ್ಪ ಖುಷಿ ಆಯ್ತಪ್ಪ. ಒಂದಾದ್ರೂ ಗೇಮ್ ಆಡಿದ್ವಿ, ಎಷ್ಟು ದೊಡ್ಡ ಗೇಮ್ ಇದು. ಸೈಡ್ಗಿರೋದೆಲ್ಲ ತೆಗೆದು ಬಿಡ್ಬೇಕು. ಅದು ನಮ್ ತರ ಸ್ಲಿಮ್ ಆಗಿರ್ತೀವಿ. ಓಕೆ, ಮಧ್ಯೆ ಈ ತರ ಹಾಕ್ಬಿಟ್ಟು ಈ ಎಡ್ಜನ್ನ ಇಲ್ಲಿಗೆ ಟಚ್ ಮಾಡಿ. ಇದನ್ನ ತಗೊಂಡು ಇದ್ರ ಮೇಲೆ. ಓಕೆ, ಅದನ್ನ ಕೆಳಗಡೆ ಸ್ವಲ್ಪ ಪ್ರೆಸ್ ಮಾಡ್ಬೋದು ಚೆನ್ನಾಗಿ. ಹಿಟ್ಟೇನಾದ್ರೂ ಮೆದುವಾಗಿದ್ರೆ ಹಾಗೆ ಪ್ರೆಸ್ ಮಾಡಿದ್ರೆ ಅಂಟ್ಕೊಂಡ್ ಬಿಡತ್ತೆ. ಓಕೆ, ಎಣ್ಣೆ ಕಾದಿದೆ ಅನ್ಸುತ್ತೆ. ಎಣ್ಣೆ ಹಾಕೋ ತುಂಬಾ ಭಯ. ಇಲ್ಲ ಇಲ್ಲ, ನನ್ ಕೈಲಿ ಇತ್ತಲ್ಲ ಎಣ್ಣೆ ಕಾದಿದೆ ಅಂತ ಹಾಕಿರೋದು. ಇದು ಮಾತ್ರ ನೀವೇ ಹಾಕ್ಬೇಕೀಗ. ಅದು ಕೂಡ ಕಲಿಬೇಕಪ್ಪ. ಅಡ್ಗೆ ಮಾಡೋದೊಂದೇ ಅಂದ್ರೆ ಇದು ಕೂಡ ಅಡ್ಗೆ ಮಾಡೋದ್ರಲ್ಲಿ ಒಂದ್ ಭಾಗ. ಫೈನಲಿ ಸಮೋಸಾ ಇಸ್ ರೆಡಿ ಟು ಈಟ್. ಸ್ಪೆಷಲ್ ಏನು ಅಂದ್ರೆ ದೀಪಿಕಾ, ದೀಪಿಕಾ ಅವ್ರು ಮಾಡಿರೋಂಥದ್ದು. ಎಣ್ಣೆಯಲ್ಲಿ ಬಿಡೋಕೆನೆ ತುಂಬಾ ಹೆದರ್ತಾರೆ, ಆದ್ರೂ ಕೂಡ ತುಂಬಾ ಚೆನ್ನಾಗಿ ಬಿಟ್ರು. ಸೊ ಫೈನಲ್ ಆಗಿ ಬಿಸಿ ಬಿಸಿಯಾಗಿ ಎಳ್ಳಿನ ಸಮೋಸ ರೆಡಿ ಆಗಿದೆ. ಇದನ್ನ ಟೇಸ್ಟ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಟೈಮ್ ಬೇಕು. ಸೊ ಅದಕ್ಕೆ ಒಂದ್ ಹೆಚ್ಚು ಮುರ್ಬಿಡಿ, ಬೇಗ ಆರುತ್ತೆ. ಏನೇನೋ ಟ್ರಿಕ್ಸ್ ಗೊತ್ತಪ್ಪ ಇವರಿಗೆ. ಒಂದ್ ಸೆಕೆಂಡ್. ದೊಡ್ಡದೇ ತಗೊಳ್ತೀನಿ. ಫೇವ್ರೇಟ್ ಆಗ್ಬಿಡ್ತು ಈಗ. ಹೇಗಾಗಿದೆ? ಸೂಪರ್ ಆಗಿದೆ, ಚೆನ್ನಾಗಿದೆ. ನಿಜವಾಗ್ಲೂನಾ? ಯು ಆಲ್ಸೋ ಟೇಸ್ಟ್. ಇಲ್ಲಪ್ಪ, ನಾನು ಟೇಸ್ಟ್ ಮಾಡಿ ಇಲ್ಲ 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 4 ಅಡಿಗೆ ಮಾಡಿದ್ದೀನಿ. ಇಲ್ಲ ನಿಜವಾಗ್ಲು ಇಲ್ಲ, ಟೇಸ್ಟ್ ಮಾಡ್ಲೇಬೇಕು. ಹೇಗಿದೆ? ನಾಟ್ ಬ್ಯಾಡ್. ಚೆನ್ನಾಗಿ ಮಾಡಿದ್ದಾರೆ ದೀಪಿಕಾ ಅವರು. ಥ್ಯಾಂಕ್ ಯು. ಸೊ
ಸೊ ನಮ್ಗೆ ಹೇಳ್ಬೇಕು, ಫಸ್ಟ್ ಮನೆಗೆ ಹೋಗಿ ಯಾರಿಗೆ ಮಾಡ್ಕೊಡ್ತೀರಾ? ಇದನ್ನ ಹ್ಮ್. ನನ್ನ ತಂಗಿಗೆ. ಯಾಕೆ ಇಷ್ಟೊಂದು ಆಗ್ತಾ ಇರ್ತಾ ಇದ್ದೀರಾ? ಏನೋ ಇರ್ಬೇಕು. ನನ್ನ ತಂಗಿಗೆ ಮಾಡ್ಕೊಡ್ತೀನಿ. ಯಾಕೆ ಅವ್ರು ಯಾವಾಗ್ಲೂ ಮಾಡಿ ಹಾಕ್ತಾರೋ ನಿಮ್ಗೆ? ಪಾಪ ಅವಳು ನನಗೆ ಈ ಥರ ಎಲ್ಲ ಮಾಡ್ಕೊಡ್ತಾ ಇರ್ತಾಳೆ ಆಗಾಗ. ಸೊ ಸರ್ಪ್ರೈಸ್ ಆಗಿ. ನಿಮ್ಗೆ ನಾಡಿನ ಹೆಸರಾಂತ ಕಾಫಿ ಡೇ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ಇದೆ. ಸೂಪರ್, ಥ್ಯಾಂಕ್ ಯು. ಎಳ್ಳಿನ ಸಮೋಸ ಮಾಡುವ ವಿಧಾನ. ಮಿಕ್ಸಿ ಜಾರ್ನಲ್ಲಿ ತುರಿದ ಆಪಲ್, ಸ್ವಲ್ಪ ಹಾಲನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಪ್ಯಾನ್ನಲ್ಲಿ 2 ಸ್ಪೂನಷ್ಟು ತುಪ್ಪ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ರುಬ್ಬಿದ ಮಿಶ್ರಣ, 4 ಸ್ಪೂನ್ ಸಕ್ಕರೆ, ಅರ್ಧ ಕಪ್ ಬಿಳಿ ಎಳ್ಳು, ಸ್ವಲ್ಪ ಉಪ್ಪು, 1/4 ಸ್ಪೂನಷ್ಟು ಚಕ್ಕೆ ಪೌಡರ್, ಅರ್ಧ ಸ್ಪೂನ್ ಚಾಟ್ ಪೌಡರ್ ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಕಲಸಿಕೊಳ್ಳಿ. ಈ ಕಣಕವನ್ನು ಲಟ್ಟಿಸಿಕೊಂಡು ಒಳಗೆ ಎಳ್ಳಿನ ಮಿಶ್ರಣವನ್ನು ತುಂಬಿ ಬಾಣಲೆಯಲ್ಲಿ ಕಾಯ್ದ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಕರಿಯಿರಿ. ಈಗ ರುಚಿಯಾದ ಗರಿಯಾದ ಎಳ್ಳಿನ ಸಮೋಸ ತಿನ್ನಲು ರೆಡಿ.